ಅದಿದೆ ಮಾಡಿದ್ದುಣ್ಣೋ ಮಹಾರಾಯ ಅಂತ. ನಾವು ಮಾಡಿದ ಅಡಿಗೆಯನ್ನ ನಾವೇ ಊಟ ಮಾಡಬೇಕು. ಈಗ ಮೊದಲಾದ್ರೆ ಕೇಳಿಸ್ಕೊಳ್ಳಿ ದಯಮಾಡಿ, ಎಲ್ಲ ಪುಣ್ಯವಂತರಿದ್ದೀರಿ. ಮೊದಲಾದ್ರೆ ನಾ ಮಾಡಿದ ಕರ್ಮ ನನ್ನ ಮಕ್ಕಳಿಗೆ ಅಂತಿತ್ತು. ಈಗ ಹಂಗಿಲ್ಲ, ನಾನು ಮಾಡಿದ ಕರ್ಮವನ್ನು ನಾನೇ ಅನುಭವಿಸಿ ಹೋಗಬೇಕು. ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮನುಷ್ಯರು. ಅಹಂಕಾರವನ್ನು ಬಿಡಬೇಕು. ಎತ್ತ ತಾಯಿ ತಂದೆಗಳ ಸೇವೆಯನ್ನ ಅನುಗಾಲ ಅನವರತ ಮಾಡಬೇಕು. ಸಾವಿರಾರು ದೇವರುಗಳಿಗಿಂತ ತಂದೆ ತಾಯಿಯ ಪಾದವೇ ಶ್ರೇಷ್ಠವಾದ ಪಾದ. ಸಾವಿರಾರು ದೇವರುಗಳು ವರ ಕೊಡೋದಕ್ಕಿಂತ ಎತ್ತ ತಾಯಿ ತಂದೆಯರೇ ನಮ್ಮನ್ನ ಸಾಕೋದೆಚ್ಚು, ವರ ಕೊಟ್ಟಿದ್ದೆಚ್ಚು ಅಲ್ವವ್ವ? ಅವರಲ್ಲದೆ ಜಗತ್ತಿನಲ್ಲಿ ದೇವರಿಲ್ಲ. ಯಾಕೆಂದ್ರೆ ಕರ್ಮ ಅಂತಕ್ಕಂಥದ್ದು ನಮ್ಮನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ, ದಯಮಾಡಿ ಕೇಳಿಸ್ಕೊಳ್ಳಿ. ಒಬ್ಬ ರಾಜ 3 ಜನ ಮಂತ್ರಿಗಳನ್ನ ಕರೆದ. ಕೇಳಿಸ್ಕೊಳ್ಳಿ, 3 ಜನ ಮಂತ್ರಿಗಳನ್ನ ಕರೆದು ಒಂದು ಗೋಣಿ ಚೀಲ ಕೊಟ್ಟ. 3 ಜನಕ್ಕೂ ಒಂದೊಂದ ಗೋಣಿ ಚೀಲ ಕೊಟ್ಬಿಟ್ಟು, ನೋಡ್ರಪ್ಪ, ಕಾಡಿಗೆ ಹೋಗಿ ಒಳ್ಳೊಳ್ಳೆ ಹಣ್ಣುಗಳನ್ನ ಯಾರು ತಗೊಂಡ್ಬರ್ತಿರೋ ಅವ್ರಿಗೆ ನಿಮಗೆ ಸೂಕ್ತವಾದ ಬಹುಮಾನ ಕೊಡ್ತೇವಪ್ಪ. ಆಯ್ತು, 3 ಜನನು ಚೀಲ ಇಸ್ಕೊಂಡು ಹೊರಟ್ರು. ಮೊದಲನೇವನೇನು ಮಾಡ್ದ ಮಂತ್ರಿ, ನಮ್ಮ ರಾಜರು ಕೇಳವ್ರೆ, ನಮ್ಮ ರಾಜರಿಗೆ ಒಳ್ಳೊಳ್ಳೆ ಹಣ್ಣು ಬೇಕು ಅಂತೇಳಿ ಒಳ್ಳೊಳ್ಳೆ ಮಾವಿನ ಹಣ್ಣುಗಳು, ಸೀಸನ್ ಈಗ ಮಾವಿನ ಹಣ್ಣುಗಳನ್ನು ಬಿಡಿಸಿ ಬಿಡಿಸಿ ಪರಿಶುದ್ಧವಾದಂತ ಒಳ್ಳೆ ರುಚಿಕರವಾದ ಮಾವಿನ ಹಣ್ಣುಗಳನ್ನ ಒಂದು ಚೀಲಕ್ಕೆ ತುಂಬಿಕೊಂಡ. ಯಾರು? ಮೊದಲನೇವನು. ಎರಡನೇವನೇನು ಮಾಡ್ದ, ಈ ಉಳುಕು ಪಳಕು ಹಣ್ಣುಗಳೆಲ್ಲ ಕೆಳಗೆ ತುಂಬದ. ಅಯ್ಯೋ, ಯಾರೆಲ್ಲ ಹಣ್ಣುಗಳನ್ನ ಹುಡುಕೆ ಕೂತ್ಕೊಳ್ಳೋರು ಅಂತೇಳಿ ಉಳುಕಾದ ಹಣ್ಣುಗಳು, ಕೊಳತೋದ ಹಣ್ಣುಗಳನ್ನ ಕೆಳಗೆ ತುಂಬಿ ಮೇಲೆ ಒಂದು ಅಡಿಯಷ್ಟು ಚೆನ್ನಾಗಿರೋ ಹಣ್ಣು ತುಂಬ್ಕೊಂಡ್ಬಂದ. 3ನೇವನು ಅದಕ್ಕಿಂತ ದೊಡ್ಡ ಕಳ್ಳ ಅವನು. ಅಯ್ಯೋ, ಯಾರು ಈ ಕಾಡೊಳಗೆಲ್ಲ ಹುಡಿಕೊಂಡು ಹಣ್ಣು ಕೀಳೋರು ಅಂತೇಳಿ ಕೆಳಗೆಲ್ಲ ಕಲ್ಲು ತುಂಬ್ಕೊಬಿಟ್ಟ. ಚೀಲದಿಂದ ಕೆಳಗಿಂದ ಮ್ಯಾಕ್ಕಂಟ ಕಲ್ಲು ತುಂಬ್ಕೊಂಡು ಮೇಲೆ 1-2 ಸುತ್ತು ಹಣ್ಣುಗಳನ್ನ ಕಿತ್ತು ಇಟ್ಕೊಂಡು ಬಂದ. ಮಹಾರಾಜರಿಗೆ ಎಲ್ಲಿಲ್ಲದ ಆನಂದ ಆಯ್ತು. ನಮ್ಮ ಮಂತ್ರಿಗಳು ಹೇಳಿದ ತಕ್ಷಣ ಎಷ್ಟೊಂದು ಪರಿಶುದ್ಧವಾದ ಹಣ್ಣುಗಳು ತಂದಿದ್ದಾರೆ. ಆಯ್ತು, ಹಣ್ಣುಗಳು ತಂದಿದ್ದೀರಲ್ವಾ, ಇವ್ರು 3 ಜನನು ಒಂದೊಂದು ಕೋಣೆಗೆ ಕೂಡಾಕಿ ಜೈಲ್ಗೆ ಹಾಕ್ಬಿಡಿ ಅಂತ ಅಂದ್ರು. ಇಲ್ಲೇ ಇರೋದು ನಿಜವಾಗಿ ಅರ್ಥ. 3 ಜನನು ಒಂದೊಂದು ಜೈಲ್ ಕೋಣೆ ಒಳಗಡೆ ಕೂಡಾಕ್ಬಿಡಿ, ಊಟ ಕೊಡಬೇಡಿ, ಇವ್ರು ತಂದಿರುವಂತ ಹಣ್ಣನ್ನ ಇವರೇ ತಿನ್ನಬೇಕು, ತಿಂದು ಬದುಕಿಸ್ಕೋಬೇಕು ಅಂತ ಅಂದ ರಾಜ. ಆಗ ಈ ಮೊದಲನೇವನಿಗೆ ಬಹಳ ಆನಂದ ಆಯ್ತು. ಯಾಕೆ ಅಂದ್ರೆ ನಾನು ಒಳ್ಳೆ ಹಣ್ಣು ತಂದಿದ್ದೀನಲ್ಲ. 2ನೇವನಿಗೂ 3ನೇವನಿಗೂ ನಡುಕ ಶುರುವಾಯ್ತು, ಏನಪ್ಪ ಮಾಡೋದೀಗ ಅಂತ. ಮೊದಲನೇವನು ಏನ್ ಮಾಡ್ದ, ದಿನ 2-2, 3-3 ಹಣ್ಣುಗಳನ್ನು ತಿಂದು ಜೀವ ಉಳಿಸ್ಕೊಂಡ. ಯಾಕೆ ಅಂದ್ರೆ ಅವ್ನು ತಂದಿದ್ದಂತ ಹಣ್ಣು ಯಾವುದು? ಒಳ್ಳೆ ಹಣ್ಣುಗಳು. 2ನೇವನು ಏನ್ ಮಾಡ್ದ, ಕೊಳತೋದ ಹಣ್ಣುಗಳನ್ನು ತಂದಿದ್ದ. ಅವನು ತಿಂದು ಎಲ್ಲ ಜೀವ ಉಳಿಸ್ಕೋಬೇಕಲ್ಲ, ಕೊಳತೋದ ಹಣ್ಣುಗಳನ್ನು ತಿಂದು ಅವನು ಸತ್ತೇ ಹೋದ, ರೋಗಗ್ರಸ್ತನಾಗಿ ಸತ್ತೋದ. 3ನೇವನಿಗೆ 2-3 ದಿನದೊಳಗೆ ಅವನು ಪ್ರಾಣವನ್ನ ಬಿಟ್ಟುಬಿಟ್ಟ. ಯಾಕೆ ಅಂದ್ರೆ ತಂದಿದ್ದದ್ದು 3-4 ಹಣ್ಣು, ಕೆಳಗಿದ್ದದ್ದೆಲ್ಲ ಏನೋ ಕಲ್ಲುಗಳು. ಆಗ ರಾಜ ಕರೆದು ಹೇಳದ್ನಂತೆ, ಮೊದಲನೇ ತರ ಆಗಬೇಕು ಮಂತ್ರಿಗಳು, ಯಾವ್ದೇ ಜನಗಳೇ ಆಗ್ಲಿ ಯಾರೇ ಆಗ್ಲಿ ಮೊದಲನೇ ತರ ಆಗಬೇಕು. ನಾವ್ ಏನು ಇಲ್ಲಿ ಸಂಪಾದನೆ ಮಾಡ್ತೀವೋ ಅದನ್ನ ನಾವೇ ಊಟ ಮಾಡಬೇಕು ಅಲ್ವವ್ವಾ? ಈಗ ಅವನು ಮೊದಲನೇವನೇನಾದ್ರೂ ಕೊಳ್ತೋದ ಹಣ್ಣು ತಂದಿದ್ರೆ ಅವನು ಸತ್ತೋಗ್ತಿದ್ದ, ಒಳ್ಳೆ ಹಣ್ಣು ತಂದ, ಅವನು ಉದ್ಧಾರವಾದ, ಜೀವಂತ ಉಳಿಸ್ಕೊಂಡ. ನಾವು ಹಾಗೆ ಎತ್ತ ತಾಯಿ ತಂದೆಗಳ ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ, ಅತ್ತೆ ಮಾವರ ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ, ಗುರು ಹಿರಿಯರ ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ ನಾವು ಕೂಡ ಸುಖವಾಗಿ ಬದುಕಬಹುದು ಅನ್ನೋದೇ ಈ ಕಥೆಯ ಅರ್ಥ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ.